ತಮಿಳುನಾಡಿನ ಮಾಧ್ಯಮರಿದ್ದೀರಿ. ನಿಮ್ಮ ಬಗ್ಗೆ ನಾನು ಬಹಳ ಗೌರವ, ಪ್ರೀತಿ, ಅಭಿಮಾನ. ಇದು ರಾಜಕೀಯ ಏನೇ ಇರಲಿ, ನಿಮ್ಮ ಬಗ್ಗೆ ನನಗೆ ಮೊದಲಿಂದಲೂ ಗೌರವ. ನೀವು ಅನೇಕ ಬಾರಿ ನಾವು ಭೇಟಿ ಮಾಡಿದ್ವಿ, ಗೌರವ. ಆದರೆ ತಮಿಳುನಾಡಿನಲ್ಲಿ ವಿನಾಕಾರಣ ಅಲ್ಲಿನ ವಿದ್ಯಾರ್ಥಿಗಳನ್ನ ಎತ್ಕಟ್ಟಿದ್ದಾರೆ, ಯುವಕರನ್ನ ಎತ್ಕಟ್ಟಿದ್ದಾರೆ. ಕರ್ನಾಟಕದ ಮೇಲೆ ಪ್ರತಿಭಟನೆ ಮಾಡೋದಕ್ಕೆ ಇದು ಗೌರವ ಅಲ್ಲ, ಯಾವುದೇ ಕಾರಣ ಗೌರವ ಅಲ್ಲ. ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು 13ನೇ ತಾರೀಕು ಭಾರಿ ಹೆಚ್ಚಿನ ರೀತಿಯಲ್ಲಿ ಬಂದ್ಗೆ ಬೆಂಬಲ ಕೊಡೋದಕ್ಕೆ ಸಜ್ಜರಾಗಿದ್ದಾರೆ. ಇದೆಲ್ಲಕ್ಕೂ ಕಾರಣ ತಮಿಳುನಾಡೇ. ತಮಿಳುನಾಡಿನವ್ರಿಗೂ ಈ ಮೇಕೆದಾಟಕ್ಕೂ ಉದ್ದೇಶ ಏನು ಅಂತ ಅವ್ರು ಹೇಳ್ತಾ ಇಲ್ಲ. ಏನ್ ತಮಿಳುನಾಡಿಗೆ ತೊಂದರೆ ಏನು? ಮೇಕೆದಾಟ ಆಗೋದ್ರಿಂದ ನಿಮ್ ತೊಂದರೆ ಏನು? ಮೇಕೆದಾಟ ಮಾಡಿದ್ರು ಆ ನೀರು ಬಿಡ್ಲೇಬೇಕಲ್ಲ ನಾವು. ಈಗ ಸಮುದ್ರಕ್ಕೆ ಹೋಗ್ತಾ ಇದೆ, ನಿಮ್ ಡ್ಯಾಮ್ಗಳೆಲ್ಲ ತುಂಬಿ ಸಮುದ್ರಕ್ಕೆ ಹೋಗ್ತಾ ಇದೆ. ಮೇಕೆದಾಟ ಮಾಡೋದ್ರಿಂದ ಅಲ್ಲಿಗೆ ನೀರು ತುಂಬಿ ವಿದ್ಯುತ್ ಶಕ್ತಿಗೆ ಬಳಸ್ಕೊಂಡು ಕುಡಿಯೋಕೆ ಬೆಂಗಳೂರಿಗೆ ಬಳಸ್ಕೊಂಡು ತಮಿಳ್ನಾಡಿಗೆ ಬಿಡ್ತೀವಿ ನೀರು, ತಮಿಳ್ನಾಡಿಗೆ ಬಿಡ್ತೀವಿ. ನಾವು ಇಟ್ಕೊಳಕ್ ಆಗೋದಿಲ್ಲ. ಈಗ ಬಂದಿರುವ ಮುಖ್ಯಮಂತ್ರಿ ವಿಜಯ್ ಅವ್ರಿಗೆ ಹೇಳ್ತೀನಿ, ರಾಜಕೀಯ ಮಾಡಕ್ ಹೋಗ್ಬೇಡಿ. ಪಾರ್ಲಿಮೆಂಟ್ ನಲ್ಲಿ ಮೇಕೆದಾಟು ಮಾಡ್ಕೊಳ್ಳೋದಕ್ಕೆ ಯಾರ ಅಡ್ಡಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ನೀವು ಪ್ರೀತಿಯಿಂದಿರಬೇಕು. ಕರ್ನಾಟಕದಲ್ಲಿ ಸುಮಾರು ಲಕ್ಷಾಂತರ ಜನ ತಮಿಳರಿದ್ದಾರೆ. ಅವ್ರು ನೀರು ಕುಡಿಬೇಕು ಬೇಡವೋ? ಅವ್ರು ನೀರು ಕುಡಿಬೇಕು, ಅವ್ರಿಗೂ ನೀರು ಕೊಡಬೇಕು. ಅವ್ರೇನು ಬೇರೆ ದೇಶದವರಲ್ಲ. ನೀವು ಮೇಕೆದಾಟಿಗೆ ವಿರುದ್ಧ ಮಾಡಿದ್ದೆ ಆದ್ರೆ ನಾವು ಕಾಯಂ ಗಡಿ ಬಂದ್ ಮಾಡ್ತೀವಿ. ಇವತ್ತೊಂದಿನ ಅಲ್ಲ, ಕಾಯಂ. ಬೇರೆ ಮಾತಿಲ್ಲ. ತಿಂಗಳಗಟ್ಲೆ ಆದ್ರೂ ಚಿಂತೆ ಇಲ್ಲ, ವರ್ಷಗಟ್ಲೆ ಆದ್ರೂ ಚಿಂತೆ ಇಲ್ಲ, ಸಾವಿರಾರು ಜನ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ. ನಾವು ಜೈಲ್ಗೆ ಹೋಗಕ್ಕೆ ಸಿದ್ಧ ಇದ್ದೀವಿ. ನಿಮ್ಮ ಮೇಲೆ ನಮ್ಗೆ ದ್ವೇಷ ಇಲ್ಲ. ನಾವು ನೀರು ಬಿಡ್ತೀವಿ ನಿಮ್ಗೆ ಅಂತ ಹೇಳಿದ್ರು ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಆ ದೃಷ್ಟಿಯಿಂದ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಅಖಂಡ ಕರ್ನಾಟಕ ಬಂದ್ 13ನೇ ತಾರೀಕು. ಆದ್ರೆ ಈ ಬಂದ್ ಬರೀ ಮೇಕೆದಾಟು ಒಂದೇ ಅಲ್ಲ. ಬೆಳಗಾವಿ, ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, MS ನಿಷೇಧ, ಕನ್ನಡಿಗರಿಗೆ ಉದ್ಯೋಗ ಎಲ್ಲವೂ ಸೇರಿ ಅಖಂಡ ಕರ್ನಾಟಕ ಬಂದ್ ಅನ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮಿಳುನಾಡಿಗೆ ಹೇಳ್ತೀವಿ, ನಿಮ್ಮ ಈ ಒಂದು ದ್ವೇಷ ಸೂಯಿಗೆ ಎದುರಲ್ಲ. ಹಿಂಗೆ ನೀವು ಮುಂದುವರಿಸಬೇಕು ಅಂದ್ರೆ ಕಾಯಂ ಗಡಿ ಬಂದ್ ಮಾಡ್ತೀವಿ. ಎಚ್ಚರ ಎಚ್ಚರ. ಅದೊಂದೇ ಅಲ್ಲ, ಇಡೀ ತಮಿಳ್ ಫಿಲಂಗಳು ರಾಜ್ಯದಲ್ಲಿ ಓಡೋಕೂಡುದು.
ನೀವು ಆ ರೀತಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಸಂಪೂರ್ಣ ತಮಿಳ್ ಚಿತ್ರ ಕರ್ನಾಟಕದಲ್ಲಿ ಬಂದ್. ತಮಿಳು ಕೆಲವು ಮಾಧ್ಯಮಗಳು ವಿಡಿಯೋಗಳು ನನ್ನ ಮೇಲೆ ವೈಯಕ್ತಿಕವಾಗಿ ನಾನೇನು ಅಂತ ಅವ್ರಿಗೆ ಗೊತ್ತಿಲ್ಲ ಬೈತಾ ಇದ್ದಾರೆ, ಬಹಳ ವಿಚಿತ್ರವಾಗಿ ಮಾತನಾಡ್ತಾ ಇದ್ದಾರೆ. ಅದು ಒಳ್ಳೇದಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಈಗ ಮಾಧ್ಯಮದವ್ರ ಬಗ್ಗೆ ನಾನು ಪ್ರೀತಿಯಿಂದ ಮಾತನಾಡ್ತಾ ಇದ್ದೀನಿ. ಈ ಮುಂದಿನ ತಿಂಗಳೊಳಗಾಗಿ ತಮಿಳುನಾಡಿಗೆ ಬರ್ತೀನಿ. ಅಲ್ಲಿನ ವಿಧಾನಸೌಧದ ಮುಂದೆ ಮೇಕೆದಾಟು ಬೇಡ ಅಂತ ಹೇಳಿ ಸತ್ಯಾಗ್ರಹ ಮಾಡ್ತೀನಿ. ನಿಮಗೆ ಈ ಮಾತನ್ನ ಹೇಳ್ತೀನಿ. ಅವ್ರಿಗೆ ತಮಿಳುನಾಡಿನವರು ಮೇಕೆದಾಟು ಬೇಡ ಅಂತ ಹೇಳಲೇಬೇಕು. ನಾವು ಮೇಕೆದಾಟು ಮಾಡಲೇಬೇಕು. ಮೇಕೆದಾಟು ಮಾಡ್ತೀವಿ. ತಮಿಳರಿಗೋಸ್ಕರ, ತಮಿಳುನಾಡು ರಾಜಕೀಯಕ್ಕೋಸ್ಕರ ನಾವು ಹೆದರ್ಬೇಕಾಗಿಲ್ಲ. ಮೇಕೆದಾಟು ಮಾಡ್ತೀವಿ. ಇನ್ನೇನಿದೆಯಾ?